ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ GBA ಸೆಂಟ್ರಲ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಅಣ್ಣವರಿದ್ದಾರೆ. ಇನ್ನೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಶ್ಚಿಮ ವಿಭಾಗದ ಅಧ್ಯಕ್ಷರು, ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ವಿರೋಧ ಪಕ್ಷ ನಾಯಕರಾಗಿದ್ದ ತಿಮ್ಮೇಗೌಡಣ್ಣವರಿದ್ದಾರೆ. ಮತ್ತು ನಮ್ಮ ಸೌತ್ನ ಅಧ್ಯಕ್ಷರು ಆತ್ಮೀಯರಾದ ಕೃಷ್ಣಣ್ಣವರಿದ್ದಾರೆ. ನಮ್ಮ ಈಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಅವರಿದ್ದಾರೆ. ಪಕ್ಷದ ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರಿದ್ದಾರೆ. ಮತ್ತು ನಮ್ಮ ಬೆಳಗಾಂ ಜಿಲ್ಲಾಧ್ಯಕ್ಷರಿದ್ದಾರೆ ನಮ್ಮ ಶಂಕರ್ ಮಾಳಿಗೆಯವರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು, ಬಿಡದಿಯಲ್ಲಿ ಈ ಸರ್ಕಾರ ಬಂದ ನಂತರ ನಾವೆಲ್ಲ ಏನು ಹೇಳ್ತೀರಿ, ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀರಿ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಕ್ಕಂಥ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಕ್ಕಂಥ ರಾಜಕಾರಣಿಗಳು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಒಂದು ಪ್ರತಿಷ್ಠೆಯಾಗಿ ಇವತ್ತು ಬಿಡದಿ ಟೌನ್ಶಿಪ್, ರಾಮನಗರ ಜಿಲ್ಲೆಯಲ್ಲಿ ಆ ಬಿಡದಿ ಟೌನ್ಶಿಪ್ನ ಇವತ್ತೇನು ಪ್ರತಿಷ್ಠೆಯಾಗಿ ಇವತ್ತು ಅವರು ಆ ಒಂದು ಯೋಜನೆಯನ್ನು ಮಾಡಲೇಬೇಕು ಅಂತೇಳಿ ಒಂದು ಪಣ ತೊಟ್ಟಿದ್ದಾರೆ. ಆದರೆ ವಾಸ್ತವಾಂಶ ಆ ರೀತಿ ಇಲ್ಲ. ಅವರ ಪ್ರತಿಷ್ಠೆಗೋಸ್ಕರ ಏನು ನಮ್ಮ ರೈತರು ಅಲ್ಲಿ ನಿಜವಾದ ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು, ಆ ಭಾಗದ ಶಾಸಕರು ಏನು ಹೇಳ್ತಾ ಇದ್ದಾರೆ, 80% ಜನ ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಾವು ಮಾಧ್ಯಮದವರು ದಿನನಿತ್ಯ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ತಾವು ದಿನನಿತ್ಯ ಸಹ ಸೋಷಿಯಲ್ ಮೀಡಿಯಾ ಇರ್ಬೋದು, ತಾವು ತೋರಿಸ್ತಾ ಇದ್ದೀರಿ ವಾಸ್ತವಾಂಶವನ್ನು. ಇವತ್ತು ಬಿಡದಿಯಲ್ಲಿ ಯಾವ ರೀತಿ ಇವತ್ತು ಅಲ್ಲಿನ ರೈತರು ಈ ಒಂದು ಯೋಜನೆಯ ವಿರುದ್ಧವಾಗಿ ಇವತ್ತು ಎಷ್ಟು ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೂ ಹೆಚ್ಚು ಕಾಲ ಈಗಾಗಲೇ ಅಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಮತ್ತು ರೈತ ಬಂಧುಗಳು ಈಗಾಗಲೇ ಅವರು ಹಗಲು ರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅದು 1 ವರ್ಷ ಈಗಾಗಲೇ ಪೂರೈಸಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರೈತರು ಯೋಜನೆಯ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ವಾಸ್ತವಾಂಶ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಸಹ ದುರ್ದೈವ ಏನಪ್ಪ ಅಂತಂದರೆ, ಇದನ್ನು ಈ ಒಂದು ಯೋಜನೆಯನ್ನು ಮಾಡಲೇಬೇಕು ಅಂತ ಪ್ರತಿಷ್ಠೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಈಗ ಸರ್ಕಾರಿ ಸಂಸ್ಥೆಗಳು ಈಗ ಸರ್ಕಾರದಲ್ಲಿ ಈಗ ನೀವು GBA ಅಂತ ಮುಂದೆ ಏನು ಹಿಂದೆ BBMP ಇತ್ತು, ಈಗ ತಾವೇ ಈ ಸರ್ಕಾರ GBA ಮಾಡ್ಕೊಂಡಿದ್ದೀರಿ. ಈಗ ಬೆಂಗಳೂರಲ್ಲಿ ಈಗ ರಾಮನಗರ ಜಿಲ್ಲೆ ಇದ್ದಿದ್ದನ್ನು ಅದನ್ನು ಬೆಂಗಳೂರು ದಕ್ಷಿಣ ಅಂತೇಳಿ ತಾವೇನು ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಈಗಾಗಲೇ BDA ಇದೆ, BMRDA ಇದೆ, ಮತ್ತು ನೀವು BDA ಇದೆ. ಇವೆಲ್ಲ ಇದ್ದರೂ ಸಹ ತಾವು ಸರ್ಕಾರದ ಈ ಒಂದು ಅಂಗಸಂಸ್ಥೆಗಳು ಸರ್ಕಾರದಿಂದ ಒಂದು ಯಾವುದೇ ಒಂದು ನೀವು ಯೋಜನೆ ಮಾಡಲಿಕ್ಕೆ ಸಮರ್ಥರಿದ್ದರೂ ಸಹ ತಾವು ಖಾಸಗಿಯವ್ರಿಗೆ ಇವತ್ತು ತಾವು ಏನು ಈ ಒಂದು ಯೋಜನೆಯನ್ನು ಕೊಟ್ಟಿದ್ದೀರಿ ಖಾಸಗಿಯವ್ರಿಗೆ. ಆದರೆ ಆ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತೇನು ತಾವು ಮಾಡಲಿಕ್ಕೆ ಹೊರಟಿದ್ದೀರಿ, ಈಗಾಗಲೇ ತಾವೇನು ಬಜೆಟನ್ನು ಮಂಡನೆ ಮಾಡಿದಿರಿ, ಆ ಬಜೆಟಲ್ಲಿ ಯೋಜನೆಗೆ ಹಣವನ್ನು ಮೀಸಲಿಡಲಿಲ್ಲ ಮೊದಲನೇ ಬಾರಿಗೆ. ನಾನು ಒಂದೇ ಒಂದು ಉದಾಹರಣೆಯನ್ನು ತಮಗೆ ಕೊಡಲಿಕ್ಕೆ ಬಯಸ್ತೀನಿ. ಈ ಹಿಂದೆ ನೈಸ್ ಯೋಜನೆ ವಿರುದ್ಧ ಈಗಾಗಲೇ ಇವತ್ತಿಗೂ ಸಹ ಆ ಯೋಜನೆ ಮಾಡಿ ಇಷ್ಟು ವರ್ಷ ಆದರೂ ಸಹ ಸರ್ಕಾರದಿಂದ 10 ರೂಪಾಯಿ ಒಂದು ರೀತಿ ಎಕರೆ ಅಂತೇಳಿ ಸಾವಿರಾರು ಎಕರೆನ ಈಗಾಗಲೇ ನೈಸ್ ಯೋಜನೆಗೆ ಏನು ಕೊಟ್ಟರು. ಇವತ್ತು ಸಹ ಅಲ್ಲಿನ ರೈತರು ಪಾಪ ಇವತ್ತು ಸಹ ಪರದಾಡ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿನ ಮತ್ತೆ ಇವತ್ತು ಇವರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಅದೇ ರೀತಿ ಇವತ್ತು ಇನ್ನೊಂದು ಪಾಪದ ಕೂಪಕ್ಕೆ ಈ ರಾಜ್ಯದ ರೈತರನ್ನ, ಆ ಭಾಗದ ರೈತರನ್ನ ಇವತ್ತು ಪಾಪದ ಕೂಪಕ್ಕೆ ಈ ಸರ್ಕಾರ ಮತ್ತೆ ತಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ತಾವು ನೋಡಿ ಆ ಯೋಜನೆಗೆ ಹಿಂದೆ 10 ರೂಪಾಯಿಗೆ ಸರ್ಕಾರ ಕೊಟ್ಟು ಅವನು ಸರ್ಕಾರದಿಂದ ಯೋಜನೆಗೆ ಎಷ್ಟು ಬೇಕಾಗಿದ್ರೂ ಅವನು ಹಣ ತೊಗೊಬೋದು. ಎಷ್ಟು 1000 ಕೋಟಿ ಹಣ ತಗೊಂಡ್ರು ಸಹ ಅದು ಸರ್ಕಾರ ಶೂರಿಟಿ. ಈ ರೀತಿ ಯಾವನ ಒಬ್ಬ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತಕ್ಕಂಥವನಿಗೆ ನೀವು ರೈತರ ಜಮೀನನ್ನು ಸಹ ನೀವು ದಾರೆ ಎರೆದು ಕೊಟ್ಟು ಅವ್ರಿಗೆ ಸರ್ಕಾರನೇ ಶೂರಿಟಿ ಕೊಟ್ಟರೆ
ಅವ್ರು ಯಾವ ಬ್ಯಾಂಕಿಂದ ಎಷ್ಟು ಸಾವಿರ ಕೋಟಿ ತಗೊಂಡ್ರು ಸಹ ನಾಳೆ ಬೆಳಗ್ಗೆ ಅವನು ಡಿಫಾಲ್ಟರ್ ಆದರೆ ಸರ್ಕಾರ ಕಟ್ಟಬೇಕಾಗ್ತದೆ ಹಣವನ್ನು. ಇದೇ ರೀತಿ ನೈಸ್ ಯೋಜನೆಗೆ ಇವರು ಶಕ್ತಿ ತುಂಬಿದಂಥದ್ದು. ಅದೇ ರೀತಿ ಇನ್ನೊಂದು ಯೋಜನೆ ಮಾಡಿಕೊಟ್ಟಿದ್ದಾರೆ, ಅದೇ ಬಿಡದಿ ಟೌನ್ಶಿಪ್ಪು. ಇವತ್ತು ಬಿಡದಿ ಟೌನ್ಶಿಪ್ಗೆ ಅವನು ಯಾವನೋ ಖಾಸಗಿ ಸಹಭಾಗಿತ್ವದಲ್ಲಿ ಅವನಿಗೇನು ಇವತ್ತು ಯೋಜನೆ ನೀವು ಮಾಡಬೇಕು ಅಂತೇಳಿ ಇವತ್ತೇನು ಅವನಿಗೆ ಶಕ್ತಿ ತುಂಬಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅವನಿಗೆ ಶ್ಯೂರಿಟಿ ಸರ್ಕಾರ. ಇಲ್ಲಿ ಬೆಲೆ ಬಾಳಂತ ಇವತ್ತು 1 ಕೋಟಿ, ಇವತ್ತು ಒಂದೊಂದು ಎಕರೆ ಜಮೀನು ಮಂತ್ರಿಗಳು ಅದನ್ನು ಯೋಜನೆಯನ್ನು ನಾನು ಮಾಡೇ ತೀರ್ತೀನಿ, ಯಾರು ಏನು ಬೇಕಾಗಿದ್ರು ಮಾಡಿ ಅಂತೇಳಿ ಈಗಾಗಲೇ ಹಿಂದೆ ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನು DC ಆಫೀಸು ಮುಂದೆ ರೈತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಆ ರೈತರು ವಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ರೈತರಿಗೆ ಗೌರವ ಕೊಟ್ಟು ಮಾತನಾಡಿದರೆ ತಾವು ಮಾಧ್ಯಮದವರು ಅದನ್ನು ತೋರಿಸಿದ್ದೀರಿ ರಾಜ್ಯದ ಜನತೆಗೆ. ನಾನು ಈ ವಿಚಾರದಲ್ಲಿ ಒಂದೇ ಒಂದು ನಾನು ಕೇಳಲಿಕ್ಕೆ ಬಯಸ್ತೀನಿ. ಅವರು ಹೇಳ್ತಾ ಇದ್ರು, ತಾವು ನೋಡಿದ್ದೀರಿ, ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಸುಮಾರು 2.5 ಇಂದ 3,000 ಎಕರೆ ಅಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲಿನ ಏನು ಮಾಗಡಿ ಆ ಭಾಗದಲ್ಲಿ ಇವತ್ತೇನು ಹೆಚ್ಚು ಇವತ್ತು ಅಲ್ಲಿ ಏನು ಅಕ್ವೇರ್ ಆಗಿದೆ, ಅಕ್ವೇರ್ ಆಗಿದೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಮೊನ್ನೆ ಯಾವುದೋ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ರೈತರ ಪರವಾಗಿ ಆ ಯೋಜನೆ ಅಷ್ಟು ಮಾತುಗಳನ್ನ ಮಾತಾಡಿರತಕ್ಕಂಥದ್ದನ್ನು ಒಂದಷ್ಟು ವಿಡಿಯೋನ ಪ್ಲೇ ಮಾಡಿ ಅವರು ಯಾವ ರೀತಿ ಮಾತನಾಡಿದರು ಅಂತೇಳಿ ತೋರಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರಿಗೆ ನಾನು ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಬಾಲಕೃಷ್ಣ ಅವರು ಯಾವ ರೀತಿ ಮಾತನಾಡಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇನೇನು ಬಿಡಿಸಿ ಹೇಳಬೇಕಾಗಿಲ್ಲ, ತಾವೇ ಈಗಾಗಲೇ ಅದನ್ನು ತೋರಿಸಿದ್ದೀರಿ. ಮಾಗಡಿ ಬಾಲಕೃಷ್ಣ ಅವರೇ, ತಾವು ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಮ್ಗೇನಾದರೂ ಆ ಭಾಗದ ಅದು ನಿಮಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಜನ ಅವ್ರಿಗೇನಾದರೂ ಕನಿಷ್ಠ ಗೌರವ ಕೊಡ್ತಕ್ಕಂಥವ್ರು ನೀವೇನಾದರೂ ಆದರೆ ಕೂಡಲೇ ಈ ಯೋಜನೆಯನ್ನು ನೀವು ರದ್ದು ಮಾಡಬೇಕಾಗ್ತದೆ. ಈ ಯೋಜನೆಯನ್ನು ನೀವು ರದ್ದು ಮಾಡಿ ಕೂಡಲೇ ತಾವು ಈ ಒಂದು ಏನು ಯೋಜನೆಗೆ ರೈತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ವಾಸ್ತವಾಂಶವನ್ನು ಮಾತನಾಡಿ. ನೀವು ಅಧಿಕಾರದಲ್ಲಿ ಆ ಪಕ್ಷದಲ್ಲಿದ್ದಲ್ಲಿ ಒಂಥರ ಮಾತನಾಡ್ತಕ್ಕಂಥದ್ದು, ನಮ್ಮ ಪಕ್ಷದಲ್ಲಿದ್ದಾಗ ಇನ್ನೊಂದು ಥರ ಮಾತನಾಡ್ತಕ್ಕಂಥದ್ದು, ಈ ಗೋಸುಂಬೆ ರಾಜಕಾರಣವನ್ನು ಈ ರೀತಿ ಗಂಟೆಗೊಂದು ಮಾತನಾಡ್ತಕ್ಕಂಥದ್ದು ನೀವು ಬಿಡಬೇಕಾಗ್ತದೆ. ನೀವು ಇದನ್ನು ಬಿಡಲಿಲ್ಲ, ನೀವು ಪ್ರತಿಷ್ಠೆಯಾಗಿ ನೀವು ತೊಗೊತೀರಿ, ನಾವು ಮಾಡೇ ಮಾಡ್ತೀರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಈಗಾಗಲೇ ಇಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಳೆಯಾಗಿ ಆ ವಾಸ್ತವಾಂಶವನ್ನು ಅವರು ಈಗಾಗಲೇ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಈಗಾಗಲೇ ಅವರು 1 ವರ್ಷ ಆಗಿತ್ತಲ್ಲಿ ರೈತರು ಪ್ರತಿಭಟನೆಗೆ ಅವರು ನವದೆಹಲಿಯಲ್ಲೇ ಕೂತ್ಕೊಂಡು ಇಲ್ಲಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರೇನು ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರು ಅವತ್ತು ಬಿಡದಿಯಲ್ಲಿ ಏನು ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರಾಜ್ಯದ ಜನತೆಗೆ ಅವರು ಏನು ಸಂದೇಶ ಕೊಡಬೇಕು, ಅಲ್ಲಿನ ರೈತರಿಗೆ ನಾವೇನು ಸಂದೇಶ ಕೊಡಬೇಕು, ನಿಮ್ಮ ಜೊತೆ ಸದಾಕಾಲ ನಾನು ಉಳಿತೇನೆ, ಇಲ್ಲಿ ವಾಸ್ತವಾಂಶ ಏನಿದೆ ಅದನ್ನು ಜನರಿಗೆ ತಿಳಿಸ್ತಾ ಇದ್ದೀವಿ, ನಿಮ್ಮ ಪರವಾಗಿ ನಾವು ಇರ್ತೀರಿ ಅಂತ ಈಗಾಗಲೇ ನಮ್ಮ ಪಕ್ಷದ ಸಂಪೂರ್ಣವಾಗಿ ಆ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ರೈತರ ಪರವಾಗಿ ನಾವು ಹೋರಾಟಕ್ಕೆ ನಿಂತಿದ್ದೇವೆ. ಇದು ಒಂದು ಭಾಗ. ಇದಾದ ನಂತರ ನಾನು ಅವ್ರು ಹೇಳ್ತಾ ಇದ್ರಲ್ಲ 2,500 ಇಂದ 3,000 ಎಕರೆ ಏನು ಈಗಾಗಲೇ ಅವರು ಸರ್ಕಾರಿ ಜಾಗ ಇದೆ, ಗೋಮಾಳ ಜಾಗ ಇದೆ ಅಂತ ಹೇಳಿದರು. ಆದರೆ ಇವತ್ತು ಹೇಳ್ತಾರೆ ಅವರು ಆ ಯೋಜನೆ ಪ್ರಾರಂಭ ಆಗದಿದ್ದಕ್ಕೂ ಮೊದಲು ಈ ರೀತಿ ಹೇಳಿರ್ತಕ್ಕಂಥದ್ದು. ಯೋಜನೆ ಪ್ರಾರಂಭ ಆದಮೇಲೆ ನೋಟಿಫಿಕೇಶನ್ ಮಾಡಬೇಕಲ್ಲ. ಈಗ ಏನು ಹೇಳ್ತಾ ಇದ್ದಾರೆ ನೋಡಿ, ಅಲ್ಲಿದೆ ಉಪನಗರಕ್ಕೆ ಸ್ವಾಧೀನಪಡಿಸಿರುವ ಭೂಮಿ 7,481 ಎಕರೆ. ಅದರಲ್ಲಿ ಉಪನಗರ ಯೋಜನೆಯ ಮೊತ್ತ 18,133 ಕೋಟಿ ರೂಪಾಯಿ. ಬಜೆಟಲ್ಲಿ ಯಾವುದೇ ಹಣವನ್ನು ಮೀಸಲಿಡಲಿಲ್ಲ. ಯಾವನೋ ಖಾಸಗಿ ಅವನು ಕೊಡ್ತೀನಿ ಅಂತ ಹೇಳ್ತಾರೆ. ಅವನು ಯಾರು, ಅವನು ಯಾವ ಕಂಪ್ನಿ ಏನು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ. ಪ್ರತಿ ಎಕರೆಗೆ ಇವರು ನಿಗದಿಪಡಿಸಿರ್ತಕ್ಕಂಥ ಬೆಲೆ 2.7 ಅಂದರೆ 2,07,00,000. ಅದೇ ನೀವು ಮುಖ್ಯ ರಸ್ತೆಗೆ ಹೈವೇಗೆ ಇರ್ತಕ್ಕಂಥ ಜಾಗವನ್ನು ಅದಕ್ಕೆ ಇವರು ನಿಗದಿಪಡಿಸಿರ್ತಕ್ಕಂಥದ್ದು 2,19,00,000. ಬಹುತೇಕ ಪ್ರತಿ ಎಕರೆಗೆ ನಿಗದಿಪಡಿಸಿರ್ತಕ್ಕಂಥ
ಗರಿಷ್ಠ ಅಂದರೆ ಇದೇನು ಕನಿಷ್ಠ ನಾನು ಹೇಳ್ತಾ ಇದ್ದೀನಿ, ಗರಿಷ್ಠ ಮೊತ್ತ ಎಷ್ಟಪ್ಪ ಅಂತಂದರೆ ಅವರು ಯಾವುದೇ ಒಂದು ಅಲ್ಲಿ ಬೆಲೆ ಬಾಳ್ತಕ್ಕಂಥ ಭೂಮಿ 2.55 ರೂಪಾಯಿ 2,55,00,000 ರೂಪಾಯಿಗೆ ನಿಮ್ಗೆ ಹಣ ಎಲ್ಲಿ ಸಹನೂ ನಿಮಗೆ ಅಲ್ಲಿ ಭೂಮಿ ಸಿಗೋದಿಲ್ಲ ಹೈವೇಗೆ. ಇದು ಒಂದು. ಇದ್ರಿಗೆ ಪೂರಕವಾಗಿ ನಾನು ಹೇಳ್ತೀನಿ, ಇದರಲ್ಲಿ ಈಗಾಗಲೇ ಒಟ್ಟು ಖಾತಾದಾರರು ಅಲ್ಲಿ ಇರ್ತಕ್ಕಂಥದ್ದು 9 ಹಳ್ಳಿ. ಆ 9 ಹಳ್ಳಿದು ನಾನು ಹೇಳಕ್ಕೆ ಹೋಗೋದಿಲ್ಲ, ತಮಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಒಂದು ವಿಚಾರಕ್ಕೆ ನಾನು ಬರ್ತೀನಿ. ಇದೇನು ನಮ್ಮ ಬೈರಮಂಗಲದಲ್ಲಿ 1131 ಅಲ್ಲಿರ್ತಕ್ಕಂಥದ್ದು 700 ಎಲ್ಲಿ ಸರ್ ಅದು, ಅದರಲ್ಲಿ ಉಳಿತಕ್ಕಂಥದ್ದು ಬರೀ 474 ಇದೆ, ಮಿಸ್ ಆಗಿತ್ತು. ಟೋಟಲ್ ಆಗಿ ನಿಮಗೆ ಸರ್ಕಾರಿ ಜಾಗ ಇರ್ತಕ್ಕಂಥದ್ದು ನಿಮಗೆ ಅಂದರೆ ಸರ್ಕಾರಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಜಾಗ ನಿಮಗೆ 750 ಎಕರೆ. ಅದರಲ್ಲಿ ನಿಮಗೆ ಆ ಖರಾಬು ಮತ್ತು ಬಾ ಖರಾಬು ಹೋದರೆ ನಿಮಗೆ ಉಳಿತಕ್ಕಂಥದ್ದು ಬರೀ 474 ಎಕರೆ. ನೀವು ಈ ಯೋಜನೆಗೆ ನೀವು ಅಕ್ವೈರ್ ಮಾಡ್ತಾ ಇರೋದು ಒಟ್ಟು 8,493. ನೀವು ಮುಂಚೆ ಹೇಳ್ತಾ ಇದ್ದಿದ್ದು 2,500 3,000 ಎಕರೆ ಸರ್ಕಾರಿ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಿಮಗೆ ಉಳಿತಾ ಇರತಕ್ಕಂಥದ್ದು ಬರೀ 474 ಎಕರೆ. ಇನ್ನು ಮಿಕ್ಕಿದ್ದು ಸಂಪೂರ್ಣವಾಗಿ ನೀರಾವರಿ ಜಾಗ. ರೈತರು ಇವತ್ತು ಸಹ ಅಲ್ಲಿ ಹಿಡುವಳಿ ಮಾಡ್ತಾ ಇರ್ತಕ್ಕಂಥ ಜಮೀನುಗಳನ್ನ ನೀವು ರಾಜಾರೋಷವಾಗಿ ಇವತ್ತು ಈ ರೀತಿ ಸ್ವೇಚ್ಛಾಚಾರವಾಗಿ ನೀವು ಯಾವನೋ ಖಾಸಗಿ ಕಂಪ್ನಿಯವನಿಗೆ ಸುಮಾರು 18,000 ಕೋಟಿ ಈ ಒಂದು ಇದನ್ನು ಸುಮಾರು 33,500 ಕೋಟಿ ಪ್ರಾಫಿಟ್ ಮಾಡಲಿಕ್ಕೆ ಯಾವನೋ ಖಾಸಗಿಯವನಿಗೆ ನೀವು ಏಕಾಏಕಿ ನೀವು 15,500 ಕೋಟಿ ನೀವು ಇವತ್ತು ಇದನ್ನು ನೀವು ಅವನು ಯಾವನಿಗೂ ಹಣ ಮಾಡ್ಕೊಂಡು ಹೋಗ್ಲಿಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಹೋಗ್ಲಿಕ್ಕೆ ರೈತರ ಕುತ್ತಿಗೆ ಮೇಲೆ ಇವತ್ತು ನೀವು ಕಾಲಿಟ್ಟು ನಿಂತಿದ್ದೀರಲ್ವಾ. ಇದನ್ನು ಯಾರಾದರೂ ಒಬ್ಬರು ಸರ್ಕಾರ ಅಂತ ಕರೀತಾರ? ಇದಕ್ಕೇನಾದರೂ ಕನಿಷ್ಠ ಕಿಂಚಿತ್ತು ಈ ರಾಜ್ಯದ ರೈತರ ಮೇಲೆ ಗೌರವ ಇದೆಯಾ? ಆಮೇಲೆ ಅದು ಬಿಟ್ಬಿಡಿ. ನಿಮಗೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಈಗಾಗಲೇ ನಿಮಗೆ ಇಲ್ಲಿ ಈಗಲ್ಟನ್ ರೆಸಾರ್ಟ್ ಇತ್ತಲ್ವಾ, ಈಗಲ್ಟನ್ ರೆಸಾರ್ಟಲ್ಲಿ ನೀವು ಇಲ್ಲಿ ಗರಿಷ್ಠ 2,55,00,000 ಒಂದು ಎಕರೆಗೆ ನೀವು ಫಿಕ್ಸ್ ಮಾಡ್ತೀರಿ. ಅದೇ ಈಗಲ್ಟನ್ನಲ್ಲಿ ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆವತ್ತಿನ ಆ ಭಾಗದ ಉಪಮುಖ್ಯಮಂತ್ರಿಗಳು ಅವರೇ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿ 1 ಎಕರೆಗೆ ಈಗಲ್ಟನ್ ಅವ್ರು ಸುಮಾರು ಒಂದು 75-80 ಎಕರೆ ಅವರೇನು ಎಕ್ಸೆಸ್ ಲ್ಯಾಂಡ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ 12.5 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಇದು ಸರ್ಕಾರದಲ್ಲಿ ಇಷ್ಟು ಬೆಲೆ ಬಾಳ್ತದೆ, ಹಾಗಾಗಿ ನೀವು 12.5 ಕೋಟಿ ಕೊಡಬೇಕು 1 ಎಕರೆಗೆ. ಅವ್ರು ಹಾಕಿರೋದು ಫೈನು. ಅವರೇನು ಈಗಲ್ಟನ್ ರೆಸಾರ್ಟ್ ಅವರು ಅಲ್ಲೇನು ಅವರು ಅಲ್ಲಿ ಆ ಒಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಆ ಒತ್ತುವರಿ ಲ್ಯಾಂಡ್ಗೆ ಇದೇ ಸರ್ಕಾರ, ಇದೇ ಕ್ಯಾಬಿನೆಟ್ ಸಬ್ ಕಮಿಟಿ ಇವರೇ ಮಾಡಿರ್ತಕ್ಕಂಥದ್ದು ಕೋರ್ಟ್ ಆದೇಶಗಳನ್ನು ಧಿಕ್ಕರಿಸಿ 12.5 ಕೋಟಿ ರೂಪಾಯಿ 1 ಎಕರೆಗೆ ಫಿಕ್ಸ್ ಮಾಡಿದ್ದಾರೆ. ನೀವು ಇದರ ಪಕ್ಕದ ಜಾಗ, ಅದು ಇದಕ್ಕೆ ಅಟೆಸ್ಟೆಡ್ ಇರ್ತಕ್ಕಂಥ ಜಾಗವನ್ನು ಇವತ್ತು ನೀವು ಗರಿಷ್ಠ 2,55,00,000 ನೀವು ಫಿಕ್ಸ್ ಮಾಡ್ತೀರಿ ಅಂತಂದರೆ ನೀವು ಯಾವ ಒಂದು ಮಾನದಂಡವನ್ನು ಅನುಸರಿಸ್ತಾ ಇದ್ದೀರಿ? ಯಾವ ಮಾನದಂಡದ ಮೇಲೆ ನೀವು ಈ ರೀತಿ ಈ ಯೋಜನೆಗೆ ನೀವು ಹಣವನ್ನು ಫಿಕ್ಸ್ ಮಾಡಿದ್ದೀರಿ? ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು, ಅಲ್ಲಿನ ಆ ಭಾಗದ ಶಾಸಕರು ಹೇಳಬೇಕು. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಇವರು ರಾಜಕೀಯ ದುರುದ್ದೇಶದಿಂದ ಅಂತ ಹೇಳ್ತಾರೆ, ಆದರೆ ಇವರು ಸದುದ್ದೇಶದಿಂದ ಮಾಡ್ತಾ ಇದ್ದಾರಲ್ವಾ. ಸದುದ್ದೇಶದಿಂದ ಮಾಡಿದ ಮೇಲೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೀವೇ ಈಗಲ್ಟನ್ ರೆಸಾರ್ಟ್ ಅವ್ರಿಗೆ 12.5 ಕೋಟಿ ಫಿಕ್ಸ್ ಮಾಡಿದ್ದೀರಿ, ದಯಮಾಡಿ ಕೊಡಿ. ಈ ರೈತರಿಗೂ 12.5 ಕೋಟಿ ರೂಪಾಯಿ ಕೊಡಿ, ಪಕ್ಕದೇ ಜಾಗ ಅಲ್ವಾ. ಯಾಕೆ ಅವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯ? ಸರ್ಕಾರನೇ ನಿಗದಿ ಮಾಡಿರ್ತಕ್ಕಂಥ ಈ ಒಂದು ಮೊತ್ತವನ್ನು ತಾವು ಅಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ, ಇಲ್ಲಿ ಹೆಚ್ಚು ಮಾಡ್ತಾ ಇದ್ದೀರಿ. ಯಾತಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದೀರಿ? ಅದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀರಿ. ಆಮೇಲೆ ಈಗಾಗಲೇ ನಾವು ಅರ್ಕಾವತಿ ಬಡಾವಣೆ ಮಾಡಿದ್ರಲ್ಲ ಸರ್, ಇದೇ ಸರ್ಕಾರ ಹಿಂದೆ HBR HRBR ಮಾಡಿದ್ರು. ಅಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಇವತ್ತು ಸಹ ಬಿಡಿಯೋದವ್ರು ಹೇಳ್ತಾರಲ್ಲ, ನಾನಿರ್ತಕ್ಕಂಥದ್ದು ನಮ್ಮದು ಸುಮಾರು 106 ಎಕರೆ ಜಾಗಗಳು. ಸುಮಾರು 1978-79 ನಾನು ಹುಟ್ಟೇ ಇರಲಿಲ್ಲ. ಆವತ್ತಿನ ದಿವಸ ಅಕ್ವಿಷನ್ ಮಾಡಿ 81ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿ
ಏನು HR ಲೇಔಟ್ ಇದೆಯಲ್ಲ, ಇವತ್ತು ಸಹ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಅವರೇನು ಆವತ್ತು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ರಲ್ಲ, ಇವರು ನೋಡೋದೇ ಇಲ್ಲ. ಇವರು ಅಕ್ವಿಷನ್ ಮಾಡ್ತಾರೆ. ಪಾಣಿಯಲ್ಲಿ ಬಿಡಿ ಅಂತ ಬರ್ತದೆ, 1612 ಅಂತ ಹೇಳ್ಬಿಟ್ಟು ನಾವು ಪೊಸಿಷನ್ ಇದ್ದೀರಿ ಅಂತೇಳಿ ಇವರು ರೆಕಾರ್ಡಲ್ಲಿ ತೋರಿಸ್ಕೊಳ್ತಾರೆ. ಯಾರು? BDAದವರು ರೆಕಾರ್ಡಲ್ಲಿ ತೋರಿಸ್ಕೊಳ್ತಾರೆ. ವಾಸ್ತು ಅಂಶ ಅಲ್ಲಿ ಮನೆಗಳು ಕಟ್ಕೊಂಡು ವಾಸ ಇರ್ತಾರೆ. ಇವಾಗ ತಾವು ನೋಡ್ತೀರಿ, 10 ಗುಂಟೆ ಜಾಗ ತಗೊಂಡ್ರು, 20 ಗುಂಟೆ ಜಾಗ ತಗೊಂಡ್ರು, 30 ಗುಂಟೆ ಜಾಗ ತಗೊಂಡ್ರು, ಅದು 25 ಕೋಟಿ, 30 ಕೋಟಿ, 100 ಕೋಟಿ ಅಂತ ಹೇಳ್ತಾರೆ. ಆದರೆ ವಾಸ್ತು ಅಂಶ ಆವತ್ತು ಏನು ಇವರು ಜಾಗವನ್ನು ಇವರು BDAದವ್ರು ನೋಟಿಫಿಕೇಶನ್ ವಶಪಡಿಸ್ಕೊಂಡಿದ್ದಾರಲ್ಲ, ಆವತ್ತು ಸಹ ಅಲ್ಲಿನ ಜನ ಅಲ್ಲಿ ವಾಸ ಮಾಡ್ತಾಯಿದ್ರು. ಅದೇ ರೀತಿ ಅರ್ಕಾವತಿ ಬಡಾವಣೆ ತಾವೆಲ್ಲ ನೋಡ್ತಾ ಇದ್ದೀರಿ. ಅರ್ಕಾವತಿ ಬಡಾವಣೆಗೆ ಅಕ್ವಿಷನ್ ಮಾಡಿದ್ರು. ಇವೆಲ್ಲ ನಂದು ಸಹ ಸುಮಾರು 20-25 ಎಕರೆ ಆ ಭಾಗದಲ್ಲಿ ನಮಗೆಲ್ಲ ಜಾಗ. ಆದರೆ ಇವತ್ತು ಸಹ ನಾವೆಲ್ಲ ವಾಸ್ತು ಅಂಶ ನಾವು ಬೇರೆಯವ್ರಿಗೆ ಮಾರಾಟ ಮಾಡಿದ್ದೀವಿ. ಬೇರೆಯವರು ಪೊಸಿಷನ್ಲಿದ್ದಾರೆ, ಇವರು ಅದನ್ನು ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಅದನ್ನು KNC ಅಂತ ಹೇಳ್ಬಿಟ್ಟು ಆ ಒಂದು ಇದಕ್ಕೆ ಇವ್ರಿಗೆ ಯಾರು ನಮ್ಮ ಅದನ್ನ ಇವಾಗೊಂದು ರೀಡು ಅಂತ ಮಾಡಿಬಿಟ್ರು. ಇದೇ ಹಿಂದಿನ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಅರ್ಕಾವತಿ ಬಡಾವಣೆಯಲ್ಲಿ ಇವರೇನು ನೋಟಿಫಿಕೇಶನ್ ಮಾಡಿದ್ರು, ಅದಾದ ನಂತರ ರೀಡು ಅಂತೇಳಿ ಮಾಡಿ ಸುಮಾರು ಜನ ಬಿಟ್ಬಿಟ್ರು. ಆ ರೀಡು ಯಾವ ರೀತಿ ಮಾಡಿದ್ರು ಅಂತ ಜಗತ್ತಿಗೆ ಗೊತ್ತಿದೆ. ಯಾರು